ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಸೊ ಕಂಪ್ನಿ ಮುಗಿಸ್ಕೊಂಡು ನಾನು ಇವಾಗ ಮುನ್ನಾರಿಗೆ ಹೋಗ್ತಾ ಇದ್ದೀನಿ. ಇವಾಗ ಬೊಮ್ಮಸಂದ್ರದಿಂದ ಆರ್ ವಿ ರೋಡಿಗೆ ಬಂದು ಆರ್ ವಿ ರೋಡಿಂದ ಮೆಜೆಸ್ಟಿಕ್ ಬಂದು ಇಲ್ಲಿಂದ ಕೃಷ್ಣರಾಜಪುರಂ ಅಥವಾ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಿಗೆ ಹೋಗಬೇಕು. ಹೇಗಿರುತ್ತೆ ನಮ್ಮ ರೈಲ್ ಜರ್ನಿ ಅಂತ ಎಲ್ಲ ತೋರಿಸ್ತೀನಿ. ಸೊ SMVTಯಿಂದ ಅಲ್ವಾ ತನಕ ಟ್ರೈನ್ ಬುಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ರೆಂಟಲ್ ಬೈಕ್ ಬುಕ್ ಮಾಡಬೇಕು. ಬನ್ನಿ ಹೋಗೋಣ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಶೀತ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ಸೊ ಫುಲ್ಲು ಜೋಶ್ ಇತ್ತು ನಿನ್ನೆ ರಾತ್ರಿಯೆಲ್ಲ. ಇವಾಗ ಬೆಳಗ್ಗೆಯಿಂದ ಫುಲ್ಲು ಶೀತ ಸ್ಟಾರ್ಟ್ ಆಗಿಬಿಟ್ಟಿದೆ, ಕಡಿಮೆನೇ ಆಗ್ತಿಲ್ಲ. ಏನಾಗೋದು ಗೊತ್ತಿಲ್ಲ. ಒಂದು ಟ್ಯಾಬ್ಲೆಟ್ ನುಂಗಿದ್ದೀನಿ, ಬಟ್ ಕಡಿಮೆ ಆಗಿಲ್ಲ ಗೈಸ್. ಇನ್ನು ಮೆಜೆಸ್ಟಿಕ್ಕಿಂದ ಕಾಡುಗೋಡಿ ಸೈಡು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಫಸ್ಟ್ನೇ ಪ್ಲ್ಯಾಟ್ಫಾರ್ಮು, ಥರ್ಡ್ನೇ ಪ್ಲ್ಯಾಟ್ಫಾರ್ಮು ಎಲ್ಲಿದೆ ಏನಂತಲೇ ಗೊತ್ತಾಗಲ್ಲ. ಸೊ ಇವಾಗ ಫೈನಲಿ ಬಂದಿದ್ದೀನಿ ಫಸ್ಟ್ನೇ ಪ್ಲ್ಯಾಟ್ಫಾರ್ಮಿಗೆ. 2 ನಿಮಿಷ ಇದೆ ಗೈಸ್, 2 ನಿಮಿಷ. ಗೈಸ್ ಫೈನಲಿ ನಾನಿವಾಗ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ SMVT ಒಂದು 200-300 ಮೀಟರ್ ಆಗುತ್ತೆ ಅಂತ ಇದೆ. ಸೊ ನೋಡೋಣ ಬನ್ನಿ. ಸೊ ಆಲ್ರೆಡಿ 1.5 ಗಂಟೆ ಮುಂಚೆನೇ ಬಂದಿದ್ದೀನಿ ಗೈಸ್. ಇನ್ನೂ ಏನು ಮಾಡೋದು ಗೊತ್ತಿಲ್ಲ. ಊಟ ಗೀಟ ಎಲ್ಲ ತೊಗೋಬೇಕು. ಅಷ್ಟು 5:30 ಆಗಿದೆ ಇವಾಗ ಟೈಮು. ಸೊ ನನ್ನ ಟ್ರೈನ್ ಬಂದ್ಬಿಟ್ಟು 7:30 ಎರ್ನಾಕುಲಂ ಎಕ್ಸ್ಪ್ರೆಸ್. ಗೈಸ್ ಸಾರಿ, ಮಿಸ್ಟೇಕಾಗಿ 7:30 ಅಂದೆ. 7 ಗಂಟೆಗೆ ಇರೋದು ನನ್ನ ಟ್ರೈನು. ಹೋದ ಸಲ ನಾನು ತಿರುಪತಿಗೆ ಹೋಗಾಗ ಮಾಡಿರೋ ಮಿಸ್ಟೇಕೇ ಮಾಡಿದ್ದೀನಿ ಗೈಸ್. ಏನಕ್ಕಂತ ಅಂದರೆ ಸ್ವಾಮಿ ವಿವೇಕಾನಂದ ರೋಡಲ್ಲಿ ಇಳಿಬೇಕಿತ್ತು, ಅಂದರೆ ಸ್ಟಾಪಲ್ಲಿ ಇಳಿಬೇಕಿತ್ತು. ಸೇಮ್ ಬೈಯಪ್ಪನಹಳ್ಳಿಲಿ ಹೇಳ್ತಿದ್ದೀನಿ. ಇಲ್ಲಿಂದ 1.5-2 ಕಿಲೋಮೀಟ್ರ್ ಇದೆ ಗೈಸ್. ಮತ್ತೆ ನಡ್ಕೊಂಡು ಹೋಗ್ಬೇಕು. ಆಟೋಕ್ಕಾದರೆ ಸುಮಾರು ದುಡ್ಡು ಕೇಳ್ತಾರೆ. ಸೊ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಮಾಡಬೇಕಂತ ಹೊರಟಿದ್ದೀನಿ. ಸೊ ನೋಡೋಣ ಬನ್ನಿ. ಎಕ್ಸಿಟ್ ಎಷ್ಟು ಸಖತ್ತಾಗಿದೆ ನೋಡಿ. ಇಲ್ಲಿ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಎಕ್ಸಿಟ್ ಒಳ್ಳೆ ಹಾವು ಥರ ಇದೆ. ಸೊ ಎಲ್ಲ ಕಡೆ ಲೈಟು. ಸೊ ಸ್ಟ್ರೀಟ್ ನಡೆಯೋಕ್ಕೆ ಈ ರೀತಿ ಇದೆ. ಸೊ ಈ ಕಡೆ ಬಂದರೆ ಇಲ್ಲೇ ರೈಲ್ವೆ ಸ್ಟೇಷನ್ನು, ಈ ಕಡೆ ಮೆಟ್ರೋ ಸ್ಟೇಷನ್. ಸೊ ಬನ್ನಿ ಇವಾಗ ನಮ್ಮ ಪಯಣ ಯಾವುದಕ್ಕೆ, ಸರ್ ಎಂ ವಿಶ್ವೇಶ್ವರಯ್ಯ ಸ್ವಾಮಿ ರೈಲ್ವೆ ಸ್ಟೇಷನ್ ಕಡೆಗೆ. ನಾನಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತ ಅಂದರೆ SMVT ರೈಲ್ವೆ ಸ್ಟೇಷನಿಗೆ. ಸೊ ಫುಲ್ಲು ಲೇಟ್ ಆಗಿಬಿಟ್ಟಿದೆ ಗೈಸ್. ನೋಡ್ರಿ ಫುಲ್ಲು ಟ್ರಾಫಿಕ್ಕು. ಸೊ ನಾನು ಹೋದ ಸಲ ಮಾಡಿದ ಮಿಸ್ಟೇಕೇ ಮಾಡಿದ್ದೀನಿ ಅಂತ ಅಂದಲ್ಲ, ಸೇಮ್ ಮಿಸ್ಟೇಕಿಂದ ಮತ್ತೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಹೆವಿ ಟ್ರಾಫಿಕ್ ಇದೆ. ಆಲ್ರೆಡಿ 6:30 ಆಗಿಬಿಟ್ಟಿದೆ. ಸೊ ಇನ್ನೂ ಅರ್ಧ ಗಂಟೆಯಲ್ಲಿ 2.5 ಕಿಲೋಮೀಟ್ರ್ ಹೋಗಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ, ಬೆಂಗಳೂರು. ಸೊ ಈ ರೈಲ್ವೆ ಸ್ಟೇಷನ್ ಒಳಗೆ ಏರ್ಪೋರ್ಟ್ ಇದ್ದರಂಗಿದೆ ಗೈಸ್. ಫಸ್ಟ್ ಟೈಮ್ ನಾನು ಕೂಡ ಬರ್ತಿರೋದು. ಸೊ ಆ್ಯಕ್ಚುಲಿ ನಂದು ಯಾವ ಪ್ಲ್ಯಾಟ್ಫಾರ್ಮಲ್ಲಿದೆ ರೈಲ್ ಅಂತ ಗೊತ್ತಿಲ್ಲ, ಟ್ರೈನು. ಸೊ ಇನ್ನು ಊಟ ಕೂಡ ಮಾಡಿಲ್ಲ. ಊಟ ತಗೊಬರೋಣ ಅಂತಂದರೆ ಟೈಮ್ ಆಗುತ್ತೆ ಅಂತೇಳಿ 19 ನಿಮಿಷ ಇದೆ. ಫಸ್ಟು ಹೋಗಿ ಅಲ್ಲಿ ವಿಚಾರಿಸ್ಕೊಂಡು ಆಮೇಲೆ ಊಟಕ್ಕೆ ಟೈಮ್ ಆದರೆ ತಗೊಳ್ಳೋಣ. ಇಲ್ಲ ಅಂದರೆ ರೈಲಲ್ಲಿ ನನಗೆ ಅಷ್ಟು ಇಷ್ಟ ಆಗಲ್ಲ ಗೈಸ್ ಊಟ. ಸೊ ನೋಡಿ ಇಷ್ಟು ಗೈಸ್, ನೋಡಿ ಗೈಸ್ ಹೆಂಗಿದೆ, ಸಖತ್ತಾಗಿದೆ ರೈಲ್ವೆ ಸ್ಟೇಷನ್ ಮಾತ್ರ. ಸೊ ನಮ್ಮದು ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು 2. IRCTCಲಿ ಮೆನ್ಷನ್ನೇ ಮಾಡಿರಲಿಲ್ಲ ಗೈಸ್. ಊಟ ತಗೊಳಕ್ಕಾಗಲಿಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಒಳ್ಳೆ ಮೆಟ್ರೋ ಸ್ಟೇಷನ್ ಮಾಡ್ದಾರಂಗೆ ಮಾಡಿದ್ದಾರೆ ಇಲ್ಲೆಲ್ಲ ಪೂರ್ತಿ. ಇದೇ ನಮ್ಮ ಟ್ರೈನು ಎರ್ನಾಕುಲಂ ಟು ಸರ್ ಎಂ ವಿಶ್ವೇಶ್ವರಯ್ಯ ಬೆಂಗಳೂರು. ಇದೇ ಇಲ್ಲೇ ನನ್ನ ಮೇಲ್ಗಡೆ ಇರೋದು. ಸೊ 2 years ಬುಕ್ ಮಾಡಿದ್ದೆ ಗೈಸ್. ಬನ್ನಿ ಹೋಗೋಣ. ಇವಿ ಸುಸ್ತಾಗಿಬಿಡ್ತು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿ. ನಾನು ಸೋಯಾ ಸ್ಟಿಕ್ಸ್ ತೊಗೊಂಡಿದ್ದೀನಿ. ಆಮೇಲೆ ಯಾವುದೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಯಾವ ಬಿಸ್ಕೆಟ್ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ ಗೈಸ್. ಇವಾಗ ನಮ್ಮದು ಒಂದು ಟ್ರೈನ್ನ ರೌಂಡ್ ಹಾಕೋಬರೋಣ ಬನ್ನಿ, ಯಾವ್ಯಾವ ಜನ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸೊ ಎಲ್ಲ ಖಾಲಿ ಇದೆ ಗೈಸ್. ಸೊ ಸುಮಾರು ಜನ ಲೇಡೀಸೇ ಇದ್ದಾರೆ. ಯಾಕಂತಂದರೆ ನಾನು ಕೂತಿದ್ನಲ್ಲ, ಫುಲ್ಲು ಸೌಂಡ್ ಕೇಳಿಸ್ತಾ ಇದೆ. ಹುಡುಗಿಯರ್ದೇ ಹವಾ ಎಲ್ಲ ಕಡೆ. ಸೊ ಇದು ಲಾಸ್ಟ್ ಆಗುತ್ತೆ. ನಮ್ಮದು ಕೋಚ್ ಬಂದ್ಬಿಟ್ಟು S9. ಹೆವಿ ಸುಸ್ತಾಗಿಬಿಟ್ಟಿದೆ. ಯಾಕಂತ ಅಂದರೆ ಫಸ್ಟು ಬೋಗಿಯಿಂದ 9ನೇ ಬೋಗಿ ತನಕ ಬಂದು ಸುಸ್ತಾಗಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ ಅಂತೇಳಿ. ಇಲ್ಲೇ ಟ್ರೈನಲ್ಲಿ ಊಟ ತೊಗೊಳೋಣ ಅಂತ ಇದ್ದೀನಿ. ಸೊ ನೋಡೋಣ ಏನೇನು ಊಟ ಸಿಗುತ್ತೆ, ಹೇಗಿರುತ್ತೆ. ಬೆಳಗ್ಗೆ ಹೊರಟಿದ್ರೆ ಪೂರ್ತಿ ವೀಡಿಯೋ ಮಾಡ್ಬೋದಿತ್ತು, ಬಟ್ ರಾತ್ರಿ ಹೊರಟಿರೋದ್ರಿಂದ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಒಂದು 10 minutes ಆರ್ 8 minutes ವೀಡಿಯೋ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಊಟ ಆದಮೇಲೆ ಸಿಗ್ತೀನಿ. ಫಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಗೈಸ್. ಎಲ್ಲ ಮೇಲ್ಗಡೆ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಅವಾಗಲೇ ಹೇಳಿದ್ನಲ್ಲ ಬಿಸ್ಕೆಟ್ ಯಾವುದಂತ ಅಂದರೆ ಡಾರ್ಕ್ ಫ್ಯಾಂಟಸಿ. ಫುಲ್ಲು ರಶ್ ಆಗಿ ಹೋಗ್ಬಿಟ್ಟಿದ್ದಾರೆ ಗೈಸ್. KR ಪುರಂ ಸ್ಟಾಪಿಂದ ಫುಲ್ಲು ರಶ್ ಆಗಿಬಿಟ್ಟಿದ್ದಾರೆ. ನಾವು ಅರೌಂಡ್ ಸೇಲಮ್ ಆ ಕಡೆ ಅಥವಾ ಇಲ್ಲಿ ಯಾವುದೋ ನೆಕ್ಸ್ಟ್ ಜಂಕ್ಷನ್ ಯಾವುದೇದೋ ಬರುತ್ತೆ ಅಲ್ಲಿಂದ ಫುಲ್ ಆಗ್ತವೆ ಅಂತ ಅಂದ್ಕೊಂಡಿದ್ರೆ, ಬಟ್ ಇಲ್ಲಿಂದನೇ ಫುಲ್ ಆಗಿಬಿಟ್ಟಿದೆ ಗೈಸ್. ಹಾಯ್ ಮಾತಾಡಲ್ಲ ಗೈಸ್. ನಾನು ಸಿಟ್ಟಲ್ಲಿ ಕೇಳಿದೆ ಅಂತ ಅನ್ಸುತ್ತೆ. ಗೈಸ್ ಊಟಕ್ಕೆ ಎಗ್ ಕರಿ ಚಪಾತಿ ಹಾಗೆ ವೆಜ್ ಬಿರಿಯಾನಿ ತೊಗೊಂಡಿದ್ದೀನಿ ಗೈಸ್. ಸೊ
ಸೊ ಚೆನ್ನಾಗಿರುತ್ತೆ ಎಲ್ಲೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಟ್ರೈನಲ್ಲಿ ಇಷ್ಟ ಆಗಲ್ಲ, ಬಟ್ ಏನೂ ಮಾಡೋಂಗಿಲ್ಲ, ತಿನ್ನಲೇಬೇಕಿಲ್ಲೇ. ಸೊ ಊಟ ಮಾಡೋಣ ಬನ್ನಿ. ಊಟ ಗೀಟ ಎಲ್ಲ ಆಯಿತು. ಹೆವಿ ಸುಸ್ತಾಗ್ಬಿಟ್ಟಿದೆ ಯಾಕಂತಂದರೆ ಶೀತ ಆಗಿಬಿಟ್ಟಿದೆಯಲ್ಲ, ಶೀತಕ್ಕೆ ನನಗಂತೂ ಹೆವಿ ಸುಸ್ತಾಗ್ತಿದೆ, ನಿದ್ದೆ ಎಳಿತಿದ್ದಾವೆ. ಟಾಪ್ ಫ್ಲೋರಿಗೆ ಬಂದಿದ್ದೀನಿ ನೋಡಿ, ನಮ್ಮ ಸೀಟಿಗೆ ಆಲ್ರೆಡಿ ಬಂದು ಕೂತಿದ್ದೀನಿ. ನಿದ್ದೆ ಎಳಿತಿದ್ದಾವೆ, ಸೀಟ್ ಬಂದಿದ್ದಕ್ಕೂ ಕೂತಿದ್ದಕ್ಕೂ. ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ 5 ಗಂಟೆ ಆಗಿದೆ. ಸೊ ನಾನಿವಾಗ ಹಲ್ವಾಗೆ ರೀಚ್ ಆಗಿದ್ದೀನಿ ಗೈಸ್. ನೋಡ್ತಾ ಇರಿ, ಎಲ್ಲರೂ ಹಲ್ವಾದಿಂದ ಹೋಗ್ತಾ ಇದ್ದಾರೆ. ಸೊ ಇನ್ನೂ ಇದು ಈ ಟ್ರೈನು ಎರ್ನಾಕುಲಮಿಗೆ ಹೋಗುತ್ತೆ. ಸೊ ಇಲ್ಲಿಂದ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಏನಂತ ಅಂದರೆ, ನಮಗೆ ರೆಂಟಲ್ ಬೈಕು 120 ಕಿಲೋಮೀಟರ್ಸ್ ಪರ್ ಡೇ ಕೊಡ್ತಾರೆ, ಬಟ್ ಮುನ್ನಾರಿಗೆ 125 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಂದ KSRTC ಬಸ್ಸಿಗೆ ಹೋಗಿ ಆಮೇಲೆ ಅಲ್ಲಿಂದ ರೆಂಟಲ್ ಬೈಕ್ ತಗೊಳ್ಳೋಣ ಅಂತ ಇದ್ದೀನಿ. ಸೊ ಇಲ್ಲಿ ಹೆವಿ ಮಳೆ ಇದೆ ಅಂತ ಅಂದಿದ್ದಾರೆ ಗೈಸ್, ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಾಳೆಹಣ್ಣಿದಾವಲ್ಲ, ನಮ್ಮೂರಲ್ಲಿ ಬೆಳೆಯೋದು, ನಾವೇ ಬೆಳೆಯೋದು ನೇಂದ್ರ ಬಾಳೆ. ಸೊ ನಮಗೆ ಇಲ್ಲಿ ಒಂದು ಬಾಳೆಗೆ 50 ರೂಪಾಯಿ ಇರುತ್ತೆ. ಅಲ್ಲಿ ನಮಗೆ ಎಷ್ಟು ಕೆ ಜಿಗೆ 50 ರೂಪಾಯಿ. ಇಲ್ಲಿ ಒಂದು ಬಾಳೆ ಇದಕ್ಕೆ 50 ರೂಪಾಯಿ. ಗೈಸ್ KSRTC ಬಸ್ ನೋಡಿ, ತಮಿಳ್ನಾಡಿಂದಲ್ಲ, ಕೇರಳದ ಹೆಂಗಿದೆ, ನಮ್ಮ ಕರ್ನಾಟಕದ ಯಾವ ರೀತಿ ಇದೆ ಕಮೆಂಟ್ ಮಾಡಿ. ಸೊ ಇದೆಲ್ಲ ಲಾಟ್ರಿ ಟಿಕೆಟ್ ಹೊಡೆದ್ರೆ ಕೋಟಿಗಟ್ಟಲೆ ಸಿಗುತ್ತೆ. ಸೊ ಅದೊಂದು ಮೂವಿ ಇದೆ ಗೈಸ್, ಆ ಮೂವಿ ನೇಮ್ ನನಗೆ ನೆನಪು ಬರ್ತಿಲ್ಲ, ಮಲಯಾಳಿಯದೇ ಮೂವಿ ಅದು. ಸೊ ಒಬ್ಬ ತಾತ ಕಿತ್ತೊಂಡಿರ್ತಾನೆ ಲಾಟ್ರಿ ಟಿಕೆಟು. ಸೊ ಲಾಸ್ಟಿಗೆ ಫೈನಲಿಗೆ ಅವ್ನು ಲಾಟ್ರಿ ಹೊಡೆದಿರುತ್ತೆ, ಅದನ್ನು ಹುಡ್ಕೊಂಡು ಹೋಗಿ ಕೊಡೋದೇ ಒಂದು ಮೂವಿ ಆಗಿರುತ್ತೆ. ಸಖತ್ತಾಗಿದೆ ಆ ಮೂವಿ, ನೇಮ್ ಬರ್ತಿಲ್ಲ. ಸೊ ನಿಮಗೇನಾದರೂ ಆ ಮೂವಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಗೈಸ್ ಇವಾಗ ನೋಡಿ, ಇಲ್ಲಿ ಕೇರಳದಲ್ಲಿ ವಿಂಡೋ ಯಾವ ರೀತಿ ಇರುತ್ತೆ ಅಂತೇಳಿ, ಈ ರೀತಿ ಎತ್ತೋದು, ಇಲ್ಲಿ ಲಾಕ್ ಮಾಡೋದು ಗೈಸ್. ಇಲ್ಲಿಂದ ಬೇಕಿದ್ರೆ ಜಂಪ್ ಕೂಡ ಮಾಡ್ಬೋದು. ಸೊ 2 ಡೇಸ್ ಆಫ್ ನಮ್ಮ ಟ್ರಿಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವು ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮದು ಹಲ್ವಾದಿಂದ ಮುನ್ನಾರಿಗೆಲ್ಲ ಕಂಟಿನ್ಯೂ ಆಗುತ್ತಲ್ಲ, ಆ ವ್ಲಾಗ್ ಇರುತ್ತೆ. ಸೊ ಬನ್ನಿ ಹೋಗೋಣ. ಹಳ್ಳಿ ಹಾಡು ತಂದ